ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಒಂದು ಪಟ್ನಾ ಪೈರೇಟ್ಸ್ ವರ್ಸಸ್ ಬೆಂಗಳೂರು ಬುಲ್ಸ್ ಮ್ಯಾಚ್ನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲುವ ಮ್ಯಾಚನ್ನು ಸೋಲ್ತಾ ಇದೆ ಅಂತ ಕೋಚ್ ಆದಂಥ ರಣದೀಪ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ನಿನ್ನೆ ಒಂದು ಮ್ಯಾಚ್ನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಒಂದು ಮ್ಯಾಚನ್ನು ಪ್ರಾರಂಭಿಸಿದ ತಕ್ಷಣ ಬೆಂಗಳೂರು ಬುಲ್ಸ್ ತಂಡದ ಕಡೆ ಇದ್ದಂತಹ ಮ್ಯಾಚು ಒಮ್ಮಿಗೆ ಪಟ್ನಾ ಪೈರೇಟ್ಸ್ ಅವರ ಕಡೆಗೆ ಹೋಗಿ ಒಂದು ಮ್ಯಾಚು ಟೈ ಆಗಿದ್ದಕ್ಕೆ ತುಂಬಾ ಬೇಜಾರಾಗಿದೆ ಅಂತ ಕೋಚ್ ಆದಂಥ ರಣದೀಪ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಕೋಚು ಯಾವ ಕಾರಣಕ್ಕಾಗಿ ಹೇಳಿದ್ದಾರೆ ಅಂತಂದರೆ, ಒಂದು ಬೆಂಗಳೂರು ಬುಲ್ಸ್ ತಂಡ ಒಂದು ಹೋದ ಮ್ಯಾಚ್ನಲ್ಲಿ ಜೈಪುರ್ ಪ್ಯಾಂಥರ್ಸ್ ಅವರ ವಿರುದ್ಧನೂ ಕೂಡ ಮ್ಯಾಚನ್ನು ಗೆಲ್ಲುವಂಥ ಮ್ಯಾಚನ್ನು ಒಂದು ಸೋತಿದ್ದು, ಹಾಗೆ ಅಂದರೆ ಒಂದು ಟೈ ಆಗಿದ್ದು. ಈ ಮ್ಯಾಚು ಕೂಡ ಒಂದು ಮ್ಯಾಚನ್ನು ಗೆಲ್ಬೋದಾಗಿತ್ತು, ಆದರೂ ಕೂಡ ಇದು ಮ್ಯಾಚು ಒಂದು ಟೈ ಆಗಿದ್ದಕ್ಕೆ ತುಂಬಾ ಬೇಜಾರಾಗಿದೆ ಅಂತಾನು ಕೂಡ ಹೇಳ್ಕೊಂಡಿದ್ದಾರೆ. ಮೊದಲಿಗೆ ಒಂದು ಮ್ಯಾಚ್ ಪ್ರಾರಂಭ ಆದ ತಕ್ಷಣ ಮ್ಯಾಚು ನಮ್ಮ ಹಿಡಿತದಲ್ಲಿರುತ್ತೆ. ಆದರೆ ಲಾಸ್ಟ್ ಇನ್ನೇನು ಮ್ಯಾಚು ಮುಗಿತಾ ಬಂದಂಥ ಒಂದು ಸಮಯದಲ್ಲಿ ಬೆಂಗಳೂರು ಬುಲ್ಸ್ ತಂಡ ಒಂದು ಮ್ಯಾಚನ್ನು ಕೈ ಬಿಟ್ಕೊಡುತ್ತೆ ಅಂತ ಬೆಂಗಳೂರು ಬುಲ್ಸ್ ಕೋಚ್ ರಣದೀಪ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಬಿಟ್ಕೊಡ್ತಾ ಇದ್ದಾರೆ ಅದು ಕೂಡ ಗೊತ್ತಾಯಿಲ್ಲ. ಮುಂದಿನ ಮ್ಯಾಚ್ನಲ್ಲೂ ಕೂಡ ಒಂದು ಇದೇ ರೀತಿ ಅಂತ ಒಂದು ಮುಂದುವರೆದ್ರೆ ನಾವು ಪ್ಲೇ ಆಫ್ಗೆ ಹೋಗೋದು ತುಂಬಾ ಕಠಿಣ ಆಗುತ್ತೆ ಅಂತಾನೆ ಹೇಳ್ಕೊಂಡಿದ್ದಾರೆ. ಹಾಗೆ ಇನ್ನು ಮುಂದಿನ ಮ್ಯಾಚದಲ್ಲಿ ಇನ್ನೊಂದಿಷ್ಟು ಎಚ್ಚರಿಕೆಯನ್ನು ವಹಿಸಿ ನಾವು ಒಂದು ಮ್ಯಾಚನ್ನು ಆಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಒಂದು ಬೆಂಗಳೂರು ಬುಲ್ಸ್ ಕೋಚ್ ರಣದೀಪ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಇದೇ ರೀತಿಯ ಪ್ರೋ ಕಬಡ್ಡಿಗಳ ಹಾಗೆ IPLಗಳ ನ್ಯೂ ಅಪ್ಡೇಟ್ಗಳಿಗಾಗಿ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟನ್ನು ಕೊಡ್ತಾನೆ ಇರ್ತೀನಿ. ಹಾಗೆ ಬೆಂಗಳೂರು ಬುಲ್ಸ್ ಆಟಗಾರರು ಒಂದು ಒಳ್ಳೆಯ ಪ್ರದರ್ಶನವನ್ನು ಮುಂದಿನ ಮ್ಯಾಚ್ನಲ್ಲಿ ತೋರ್ತಾರೆ. ಹಾಗೆ ಇನ್ನೂ ಒಂದು ಹೆಚ್ಚಿನ ಪ್ರಯತ್ನಗಳನ್ನ ಮಾಡ್ತೀವಿ ಅಂತ ಅದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋಗೆ ತಮಗೇನು ಅನಿಸ್ತಾನಂದ್ರೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೋಬೇಡಿ.